ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ನಾವಂತೂ ಬೆಳಿಗ್ಗೆ ಜಲ್ದಿನೇ ಎದ್ಬಿಟ್ಟಿವ್ರಿ. ರೂಟೀನ್ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಮನೆಯೊಳಗಿನ ಪಟ ಕೆಲಸ ಮುಗಿಸ್ಕೊಂಡು ಈಗ ತಾಜ್ನಗರ್ಗೆ ಹೋಗೋದೈತಲ್ರಿ. ಹಾಗಾಗಿ ಅಮ್ಮಾರಿಗೆ ಅದು ಎಲ್ಲರಿಗೆ ಎಬ್ಸಿದೆ. ಅವರು ಸ್ನಾನ ಮಾಡಕ್ಕೆ ಹೊಂಟಾರ್ರಿ. ನಾನು ಒಂದು ಸ್ವಲ್ಪ ಬಾಂಡೆ ಅದಾರ ಅವನ್ನೆಲ್ಲ ಪಟ ಅಂತ ತಿಕ್ಕಿಟ್ಬಿಡ್ತೀನಿ ರೀ. ಇವಾಗ ನಮ್ದೆಲ್ಲ ಕೆಲಸ ಆಯ್ತು ರೀ. ಐಸ್ ಬರ್ಬೇಕ್ರಿ. ಮೀನಕ್ಕೆ ಒಂದು ಸ್ವಲ್ಪ ಐಸ್ ಒಂದು ಹಾಕ್ಬೇಕಲ್ರಿ. ಹಾಗಾಗಿ ನಮ್ಮ ಮನೆಯವ್ರು ಇದ್ದಿದ್ರೆ ನಾನು ಹೋಗ್ಬಿಟ್ಟಿದ್ದೀರಿ. ಅವ್ರು ಎಲ್ಲೇ ಹೋಗ್ಯಾರ. ಹಾಗಾಗಿ ಇವಾಗ ಅಮ್ಮನ ದಾರಿನ ನಾನು ಕಾಯಕತ್ತೀನಿ ರೀ. ಅಮ್ಮರು ಬರ್ಬೇಕಂತಿದ್ರೆ ಐಸ್ನಾರು ಬರ್ಬೇಕ್ರಿ. ಈಗ ಬರ್ಲೇ ಇಲ್ಲ ನೋಡಿ. ಇವತ್ತು 10 ಗಂಟೆ ಆದ್ರೂ ಬರೋಲ್ರಮ್ಮ. ನಾವು ಖಾಲಿ 7 ಗಂಟೆ 8 ಗಂಟೆ ಬರ್ತದ್ರೆ. ಇವತ್ತು ಲೇಟ್ ಆಗೈತಿ. ಮತ್ತೆ ನಾವು ತಾಜ್ನಗರ್ಗೆ ಹೋಗ್ತೀವಿ ಅಂತಂದ್ರೆ ನಾ ಹಿಂದಿನ ಹಿಡಿದೊಳಗೆ ಹೇಳಿದ್ದೀರಿ ಅದಕ್ಕೆ ಹೋಗ್ತಾ ಇದೀವಿ ನಾವು ತಾಜ್ನಗರ್ಕ. ಏನೈತಿ ಇವತ್ತು ವಿಶೇಷ ಅಂತ ಹೇಳಿದ್ರೆ, ಇವತ್ತು ವಿಶೇಷ ಬಂದ್ಬಿಟ್ಟು ಏನಂತ ಹೇಳಿದ ಲಗ್ನದಕ್ಕಿ ಗಂಡ ಅಂತ ಹೇಳಿ ತಗೊಂಡ್ಬರ್ತಾರ ನೋಡ್ರಿ. ಹಂಗಾಗಿ ಅದನ್ನ ನಮ್ಮ ಮಂದಿ ಒಳಗ ತಗೊಂಡ್ಬರ್ತಾರೆ. ಅದ್ರೊಳಗೆ ಏನೈತಿ ಏನಿಲ್ಲ ಹೆಂಗ ಏನು ಅಂತ ಅದನ್ನೆಲ್ಲ ನಾನು ಡಿಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ ರೀ. ಮತ್ತೆ ನಾವು ಕಟ್ಟಿ ಕಳಿಸ್ತೀವಿ. ಲಗ್ನದಕ್ಕಿ ಗಂಟ ಅಂತಾರಲ್ರಿ, ಮದ್ಮಗನ ಗಂಟ ಅಂತಾರಲ್ರಿ. ಅದನ್ನ ನಾವು ಇವತ್ತು ಕಟ್ಟೋರಿದ್ದೀರಿ. ಅದೆಲ್ಲ ಕಾರ್ಯಕ್ರಮ ಇವತ್ತು ನಡಿತೈತ್ರಿ ನಮ್ಮ ತಾಜ್ನಗರದೊಳಗ, ನಮ್ಮ ಮನಿ ಒಳಗ. ಅದು ಹೆಂಗ ಅಂತ ಅಂದ್ ನಾನು ತೋರಿಸ್ತೀನಿ ಫ್ರೆಂಡ್ಸ. ದಯವಿಟ್ಟು ಯಾರು ಹೊಸ್ತಾಗಿ ನೋಡಾಕತ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬ್ಯಾಕ್ ಟು ಬ್ಯಾಕ್ ಮದಿದು ಎಲ್ಲಾ ಕಾರ್ಯಕ್ರಮದ ವಿಡಿಯೋ ನಾನು ಹಾಕದೀನ್ರಿ. ನೋಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನೋಡಿಪ್ಪ, ನೀನು ರೆಡಿ ಇದೆ. ಹಬ್ಬ ಒಂದು ಫೋನ್ ಹಚ್ಬಿಡಮ್ಮ. ಇಲ್ಲೇ ಎಲ್ಲ ಇದ್ದೆ ಅಂದ್ರೆ ಬಂದು ನಾನು ಬಿಟ್ಟು ಹೋಗೋಣ. ನೀವು ದಾದಿ ಬರೋನಿದ್ರೆ ಆಮೇಲೆ. ಹಾಂ, ಅದು ಇನ್ನೊಂದು ಫೋನ್ ತೊಗೊಂಡು ಹಚ್ಬಿಡ. ನಾವು ತಾಜ್ನಗರ್ಗೆ ಬಂದ್ವಿ. ಏನು ನಾಷ್ಟ ಮಾಡಕತ್ತಿರ್ವಾ? ಮ್ಯಾಗಿ. ಸಫೇನ ನಾಷ್ಟಾಕ ಮ್ಯಾಗಿನ ಮಾಡ್ಯಾಳ. ಈಕಿನೂ ನಾಷ್ಟಾಕ ಅದನ್ನ ಮಾಡ್ಯಾನ ನಸ್ರಿನ. ಇವತ್ತು ಇಬ್ರದ್ದು ಕೂಡಿಸಿ ಮ್ಯಾಗಿ ನಾಷ್ಟ. ಹೆಂಗ್ ಮಾಡಿ ಸ್ವಲ್ಪ ಚಲೋ ಮಾಡಿ ಅನ್ನ. ಸೂಪರ್ ಆಗೈತೆ. ಇವಾಗ ನೋಡ್ರಿಪ್ಪ, ನಾವು ಇಲ್ಲಿ ಅಡಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಚಿಕನ್ ನಾನ್ ವೆಜ್ ಏನು ಮಾಡಲ್ಲ ರೀ. ಇವತ್ತೇನು ಮಾಡ್ತೀವಿ ಅಂದ್ರೆ ದಾಲ್ಚಾರಿ ರೆಸಿಪಿ ಕೇಳಿರಿ. ಹಾಗಾಗಿ ಕಡ್ಲಿ ಬೆಳಿರಿ. ಇವನ್ನ ಏನು ಮಾಡೋಣ ಅಂತಂದ್ರೆ ಒಂದು ಅರ್ಧ kg ಅಷ್ಟು ತೊಗೊಂಡು, ಇವು ಮನ್ಯಾಗ ಕಡ್ಲಿ ತೊಗೊಂಡು ಒಡಿಸಿದ್ದು ರೀ ಇವು. ಹಾಗಾಗಿ ಈ ಥರ ಇವದವ್ರಿ ಕಾಳದವ. ಇದ್ರೊಳಗೆ ಇವನ್ನ ನೆನ್ನೆ ಇದು ಕುದಿಯಕ್ಕೆ ಹಾಕಿಬಿಡ್ತೀನಿ ರೀ. ತೊಳೆದು ಒಂದು 2 ನೀರು ತೊಳೆಯನ್ರಿ. ಇವನ್ನ ಡಬ್ರೆ ಹಾಕ್ಕೊಂಡು ತೊಳೆದು ಕುದಿಯಕ್ಕೆ ಹಾಕ್ತೀನಿ ರೀ. ದಾಲ್ಚಾರಿ ರೆಸಿಪಿ ಕೇಳಿದ್ರಲ್ರಿ, ದಾಲ್ಚಾರಿ ರೆಸಿಪಿ ತೋರಿಸ್ತೀನಿ ನೋಡಿರಿ ಇವತ್ತು. ಈಗ ಕ್ಲೀನಾಗಿ ತೊಳ್ಕೊಂಬಿಡೋಣ. ತೊಳ್ಕೊಂಡು ಕುಕ್ಕರ್ನಾಗ ಹಾಕ್ಯಂತೀನಿ ರೀ. ಈಗ ಅವ್ರು ಇನ್ನೂ ಸ್ನಾನ ಗೀನ ಮಾಡ್ಕೊಳಕತ್ತಾರೆ ಅವರು. ಅದಕ್ಕೆ ಅವ್ರು ಮಾಡಿ ನಾನು ಅಡುಗೆ ಮಾಡಕ್ಕೆ ಮಾಡ್ತೀನಿ ರೀ. ನೋಡ್ರಿ, ಇವಾಗ ನಾನು ದಾಲ್ಚಾಕ ಮಸಾಲೆ ಮಾಡ್ಕೊಬೇಕಲ್ರಿ. ಉಳ್ಳಾಗಡ್ಡಿ ಫ್ರೈ ಮಾಡಕತ್ತೀನಿ ರೀ. ಈಗ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಹಣ್ಣು ವಾಶ್ ಮಾಡಿ ತೊಗೊಂಡಿದ್ರಿ. ಆಮೇಲೆ ಕರಿಬೇವಿನ ಸೊಪ್ಪು ಬೇಕಾಗತ್ತೆ ರೀ. ಅದೈತಿ. ಜೀರಿಗೆ ಬೇಕ್ರಿ. ಜೀರಿಗೆ ಅಂತ ತೊಗೊಂಡಿನಿ ರೀ. ಇಲ್ಲಿ ಉಳ್ಳಾಗಡ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿನಿ ರೀ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೊಂಡ್ರಿ. ಇವೆರಡು ಮೆತ್ತಾಗ ಹಾಕ್ರಿ. ಆಮೇಲೆ ಜೀರಿಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. 1.5 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ತೀನಿ ರೀ. ಅರ್ಧ kg ಕಡ್ಡಿ ಬೆಳಿಗ್ರಿ. ಈಗ ತೊಗೊಂಬಿಡೋಣ. ಜೀರಿಗೆ ಹೊತ್ತೋದು ಬೇಡ್ರಿ ಭಾಳ. ಸ್ವಲ್ಪ ಇಷ್ಟು ಫ್ರೈ ಆದ್ರೆ ಸಾಕು. ಎಣ್ಣೆ ಒಳಗೆ ಬಿಸಿ ಆದ್ರೆ ಸಾಕು. ಈಗ ಕಡಿ ತೊಗೊಳಣ್ರಿ. ಇಲ್ಲಿ ಮತ್ತೆ ದಾಲ್ಚಾಕಿ ಏನಪ್ಪ ಅಂದ್ರೆ ಟೊಮೆಟೊ ಹಣ್ಣನ್ನ ಹುರ್ಕೊಂಬಿಡೋಣ. ಮತ್ತು ಹುಳಿನೂ ಬೇಕಾಗುತ್ತೆ ರೀ ಅದಕ್ಕೆ. ಈಗ ನಮ್ಮ ಸ್ವಲ್ಪ ಇದು ಹುಂಚೆಹಣ್ಣು ಕೊಡುವಂದೆ ಹಂಗೆ ಇಟ್ಟು ನೀರು ಹಾಕಿಲ್ಲ. ನೀರು ಹಾಕಿರ್ತೀವಿ. ನಮ್ಮ ಅಪ್ಪನ ಜಳಕ ಆತ್ರಿ. ಪೂಜೆ ಮಾಡಕತ್ರ. ಇಲ್ಲಿ ನೋಡಿರಿ, ಟೊಮೆಟೊ ಹಣ್ಣನ್ನು ಹುರಿದು ಆಮೇಲೆ ಇದು 2 ಸೀಟಿ ಆಯ್ತು. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ. ಇಲ್ಲಿ ನೋಡಿರಿ, ಇವಾಗ ದಾಲ್ಚಾತಿ ಎಲ್ಲ ಹುರಿದು ನಾನು ಒಂದು ಪ್ಲೇಟ್ನ ತೊಗೊಳ್ದೆ. ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಪೇಸ್ಟ್ ಇಲ್ಲ ಈ ಸದ್ಯಕ್ಕೆ. ಇದನ್ನ ಹಾಕೊಳ್ಳೋಣ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಬೇಕಾ ಆಮೇಲೆ ಹಾಕ್ತೀನಿ ರೀ. ಅದನ್ನ ಗರಂ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು. ಈಗ ಇದಿಷ್ಟು ಮಿಕ್ಸಿ ಮಾಡಕ್ಕೆ ಕೊಟ್ಬಿಡೋಣ್ರಿ. ಇದನ್ನು ಆಮೇಲೆ ಬೇಳೆ ಇದಂತ ಬೇಳೆ ಮಿಕ್ಸಿ ಮಾಡಿಬಿಡೋಣ್ರಿ. ಇಲ್ಲಿ ದಾಲ್ಚಾತಿ ಇನ್ನೂ ಸಿಟಿ ಹಿಡ್ದೈತಿರೋದು. ಅದು ತಣ್ಣಗೆ ಆಗ್ಬೇಕಲ್ರಿ. ಆಮೇಲೆ ಹಾಕೋಬೇಕು. ಇಲ್ಲಿ ನಮ್ಮ ಜೀರಾ ಟೊಮೆಟೊ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕಕ್ಕೆ. ಅಷ್ಟರೊಳಗೆ ನಾನು ಏನು ಮಾಡ್ತೀನಿ, ಅನ್ನಕ್ಕೆ ಇಡಕತ್ತೀನಿ ರೀ. ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಇಲ್ಲೇ ಒಲೆ ಮ್ಯಾಗ ಕೆಲಸ ಅಂತೂ ಸುರಾತ್ರಿ. ಸ್ವಲ್ಪ ಜಿಗ್ರಿ ಪಲ್ಯ ಮಾಡ್ಬೇಕಲ್ರಿ. ಹಾಗಾಗಿ ಮೆಂತ್ಯ ಸೊಪ್ಪು ಆಮೇಲೆ ಚೋಳಿಕಾಯಿ ಅದೆಲ್ಲ ಸೋಸಾಕತ್ತಾರ ರೀ. ಆದನಮ್ಮ ಹಾಂ ಸರ್. ಬಾಳೆಹಣ್ಣು ನೋಡ್ರಿ, ತಿಕ್ಕಿಗೊಂದೊಂದು ಹೋಗ್ಯವು ನೋಡ್ರಿ. ಇಲ್ಲಿ ಕೆಳಗೆ ಹೋಗ್ಯವ, ಪಲ್ಲಗದ ಕೆಳಗೆ ಹಪ್ಪ. ನಮ್ಮ ಅಪ್ಪ ಶೇವ್ಕೊಂತ ಅದಾರಂತ ಇಷ್ಟ ಆಗದ್ರಿ ನೋಡಿ. ನೀವು ತಾಯಿ ಮಕ್ಕಳು ನಮ್ಮ ಅಪ್ಪ ಶೇವ್ಕೊಂತ ಅದಾರಂತ ಇಷ್ಟ ಆಗದ್ರಿ. ನೀವು ಇಲ್ಲ ತಂದ್ರೆ ನೀವು ಎಲ್ಲೆಲ್ಲ ಇಡ್ತಿದ್ರನ ತಗೋ. ಹಂಡೆ ತೊಗೊಂಡು ಹೋಗಿ ಹೊರಗೆ ಇಡ್ತಿದ್ರಿ. ಹೊರಗಿನ ತೊಗೊಂಬಂದು ಒಳಗೆ ಇಡ್ತಿದ್ರಿ. ನಿಮ್ಮ ಮಕ್ಳಿಗೆ ಹಾಕತ್ತೀನಿ. ಹಂಗ ಮಾಡ್ತಿದ್ವಿ ಕರನ ಮಕ್ಕಳು. ಹೌದು, ತಿನ್ನಾಕತ್ತಾಳ. ಸೋಸಾಕತ್ತಾನ. ಅಯ್ಯೋ ಅಮ್ಮು ಹಂಗ ತಿನ್ನೋದು.
ಆರಿಪ ಮಿಕ್ಸಿ ಹಾಕಕತ್ತರಿ ಇಲ್ಲಿ ಜಿಗ್ರಿ ಪಲ್ಯಕ್ಕೆ ಅದು ಇದು ಕೊಬ್ಬರಿ ಟೊಮೆಟೊ ಹಣ್ಣು ಕೊತ್ತಂಬರಿ ಹಾಕುವ ಇಲ್ಲಿ ಜಿಗ್ರಿ ಪಲ್ಯಕ್ಕೆ ಚೌಳಿಕಾಯಿ ಹುರ್ಕೊಳಕತ್ತೀನಿ ರೀ ಅಲ್ಲಿ ನಮ್ಮ ನಜ್ಮ ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಹಚ್ಚಕತ್ತಾಳ್ರಿ ನಮ್ಮ ಸೊಪ್ಪು ಜೇರ ಪುಂಡಿ ಸೊಪ್ಪು ಮೆಂತ್ಯ ಸ್ವಚ್ಛ ಮಾಡಕತ್ತಾಳ್ರಿ ಇಲ್ಲಿ ನೋಡ್ರಿ ಇವಾಗ ಒಗ್ಗರಣೆ ಅನ್ನದ್ದು ಅಂದ್ರೆ ಮಸಾಲೆ ಅನ್ನದ್ದು ನೀರು ಕುದಿಯಾಕೈತಿ ಅವಕ್ಕೆ ಹಾಕೊಂಡ್ರಿ ಇದಕ್ಕೆ ನೋಡ್ರಿ ಇವಾಗ ದಾಲ್ಚದ್ದು ಅರಿಪ ಮಿಕ್ಸಿ ಹಾಕಿದ್ದು ಇದಕ್ಕೇನು ಹಾಕಿನಪ್ಪ ಅಂತ ಹೇಳಿದ್ರೆ ನಾನು ಮತ್ತೆ ಎಕ್ಸ್ಟ್ರಾ ಒಣ ಮಸಾಲೆ ಗರಂ ಮಸಾಲ ಕೊತ್ತಂಬರಿ ಕಾಯಿ ಪುಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಖಾರ ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ದಾಲ್ಚೆ ಮಾಡಕ್ಕೆ ಇಟ್ಟೀನಿ ರೀ ಇದು ಕುದಿಯಾಕ್ರಿ ಇದು ಅರಿಪ ಓಪ ಮೆಣಸಿನ್ಕಾಯಿ ಭಾಳ ಐತಲ್ಲ ಸ್ವಲ್ಪ ಹಾಕ್ರಿ ಅಪ್ಪ ಹಾಂ ಹಾಕಿಬಿಟ್ರಿ ಹಂಗಾರೆ ಹೆಚ್ಚು ಸಣ್ಣಗೆ ಹೆಚ್ಚಿಡ್ರಿ ಪುಂಡಿ ಪಲ್ಯ ಒಂದು ಹಾಕೋತಿಲ್ರಿ ಜಿಗ್ರಿ ಪಲ್ಯಕ್ಕೆ ಅದಕ್ಕೆ ಹಾಕಮ್ಮ ಇದನ್ನ ಅಳ್ಳಿ ಬಿಡೋಂಥ ಟೈಮ್ ಬಂತ್ರಿ ಸ್ವಲ್ಪ ಉರಿ ಕಡಿಮೆ ಮಾಡಂತ ಯಾಕಂದ್ರೆ ತಾ ಹಿಡಿದ್ಬಿಡ್ತೀರಿ ಜಲ್ದಿನ ಸ್ವಲ್ಪ ಫುಡ್ ಕಲರ್ ಹಾಕಂದ್ರಿ ಇದು ತರಕಾರಿದು ಪಲ್ಯ ಮಾಡತ್ತೀನಿ ನಾನು ಮೊದಲು ಆಲೂಗಡ್ಡೆ ಹಾಕೊಂಡೀನಿ ಯಾಕಂದ್ರೆ ಕುದಿಸಿದ್ವಲ್ರಿ ಹಂಗೆ ಹೆಚ್ಚಿದ್ವು ಸಣ್ಣಗೆ ಇವರೊಂದು ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಫ್ರೈ ಅದು ಅಂತ ಹೇಳಿದ್ರೆ ಇಲ್ಲಿ ಚೌಳಿಕಾಯಿ ಹುರಿದೈತೀನಿ ರೀ ಆಮೇಲೆ ಕಡೆ ಪುಂಡಿ ಸೊಪ್ಪು ಬದ್ನಿಕಾಯಿ ಅದೆಲ್ಲ ಆಲ್ರೆಡಿ ಹಾಕತೈತಿ ಅದನ್ನು ತೊಗೊಂಬಂದು ಹಾಕ್ಬಿಡ್ತೀನಿ ರೀ ಆಲೂಗಡ್ಡೆ ಸ್ವಲ್ಪ ಮೆತ್ತಗಾದ್ರೆ ಎಣ್ಣೆ ಒಳಗೆ ಚೌಳಿಕಾಯಿ ಹಾಕೊಂಡ್ರಿ ಈಗ ಬದ್ನಿಕಾಯಿ ಹಾಕಿದ್ರೆ ಬದ್ನಿಕಾಯಿ ಹಾಕೋದಾಗ ತುಂಬಿಡ್ತು ಸ್ವಲ್ಪ ಮಸೇರು ಬಿಡ್ಲಿಂತ ಇದನ್ನು ಮಾಡನ್ರಿ ಅರ್ಬಿ ತೊಗೊಂಡು ಗಲ್ಸನ್ರಿ ಇದನ್ನು ನೋಡೋಣ ಹಿಡಿದಿತ್ತೋ ಇಲ್ಲ ಅಂತ ಹೇಳಂದ್ರಿ ಸ್ವಲ್ಪ ಬದ್ನಿಕಾಯಿ ಮೆತ್ತಗಾತಂದ್ರೆ ಒಳಗೆ ಹೋಗ್ಕೋರಿ ಯಾಕಂದ್ರೆ ಇನ್ನೂ ಮೆಂತ್ಯನೂ ಆಮೇಲೆ ಕಡೆ ಪುಂಡಿ ಪಲ್ಯನ ಐತೆ ಹಾಕೋದು ಅದಕ್ಕೆ ಮತ್ತು ಇವಾಗ ಇಲ್ಲಿ ಪುಂಡಿ ಸೊಪ್ಪು ಮತ್ತು ಮೆಂತ್ಯರಿ ಹಾಕಿದ್ರಿ ನಾವು ರಿಯಾಜ ಏನು ಮಾಡತ್ತೀರಿ ಇದಕ್ಕೆ ಉಪ್ಪು ಅರ್ಶಿನ ಪುಡಿ ಹಸಿ ಖಾರ ರೀ ಆಮೇಲೆ ಕಡೆ ಗರಂ ಮಸಾಲೆ ಧನಿಯಾ ಪುಡಿ ರೀ ಆಮೇಲೆ ಕಡೆ ಕೊತ್ತಂಬರಿ ಟೊಮೆಟೊ ಹಣ್ಣು ಮತ್ತು ಇದು ಕೊತ್ತಂಬರಿ ಟೊಮೆಟೊ ಹಣ್ಣು ಕೊಬ್ಬರಿ ಪೇಸ್ಟ್ ಹಾಕೀನಿ ರೀ ಈಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಡೋಣ ಆಗೈತೆ ಅನ್ನ ಇಳಿಸ್ಬಿಡೋದ ಇಳಿಸ್ಬಿಡೋಕು ಹೋಗಿ ಬರಕೈತಿ ನೋಡ್ರಿ ಇವಾಗ ಜಿಗ್ರಿ ಪಲ್ಯನ ರೆಡಿ ಆಯ್ತು ಅನ್ನದ ದಿವಸಿನ ಇನ್ನೊಂದು ರೊಟ್ಟಿ ಇಡಮಲ್ಲಿ ಇದು ದಾಲ್ಚದ ಇಡೋಣ ಅಲ್ಲೇ ಇಟ್ಟು ಒಗ್ಗರಣೆ ಹಾಕ್ಕೊಟ್ಬಿಡ್ತೀನಿ ನಾನು ರೊಟ್ಟಿ ಇಡು ಮತ್ತು ಈ ಕಡೆ ಒಂದು ಹಾಳು ಇಡು ಜಿಗ್ರಿ ಪಲ್ಯದ ಇಡಾಕ ಹೌದಿಲ್ಲ ಸಾರಿಲ್ಲ ಇಟ್ಬಿಡ್ತೀನಿ ಸಾರಿಂದ ಈಗ ನಾನು ಅದು ಒಗ್ಗರಣೆ ರೆಡಿ ಮಾಡ್ತೀನಿ ಸಾರಿಗೆ ಹೆಸ್ರಿನ ಹೀರೋಯಿನಿ ನಮ್ಮ ಇರೋದು ಹಂಗದವ್ರಿಪ್ಪ ಎಲ್ಲವೂ ಚಂದಾಗೈತೆ ಮಸ್ತ್ ಸಣ್ಣ ಹೊಲ್ದಾದಿಲ್ಲ ಹೌದು ಬೆಳಗ್ಗೆ ಇದನ್ನ ಕೈವಲಿಗೆ ಮಾಡಕತ್ತಿಲ್ಲ ಮೈಕಿ ಬಾಡ್ಗಿವು ಎಷ್ಟು ಬಾಡ್ಗಿ ಅರ್ಶಿಯನ್ವನ ಆಕೆ ಕೊಡ್ಸಿದ್ವ ಆಕೆ ಇಸ್ಕೊಳಕತ್ತಾನ ಈಗ ಮತ್ತ ಅವ್ನ ಇಟ್ಕೊಂಡ್ ಅಂತ ಹೇಳಕತ್ತ ಕೊಡ್ತೀನಿ ಅಂತಂದ ಮುಖ ಮುಚ್ಚಿ ಹೇಳಕತ್ತ ಆಯ್ಕೆ ಇನ್ನು ಕರಿಬೇವು ಕೊಟ್ಟೆ ನೀನ ಇಟ್ಟಿಯಾ ಹಾಕೊಂಡೇನ್ವಾ ಅಲ್ಲೊಂದು ಫಂಕ್ಷನ್ ಐತ್ರಿ ಇಲ್ಲೊಂದು ಫಂಕ್ಷನ್ ಅಲ್ಲೊಂದು ಫಂಕ್ಷನ್ ಎರಡು ಫಂಕ್ಷನ್ ಈಗ ಚಲೋ ಆಯ್ತು ಬಿಡುವ ಎರಡು ಫಂಕ್ಷನ್ ಅಂತಲ್ಲ ಇವತ್ತು ಎರಡು ಫಂಕ್ಷನ್ ಅಂತಲ್ಲ ಮುಗಿಸ್ರಿ ನಾನು ದಾಲ್ಚೆ ಒಗ್ಗರಣೆ ಕೊಡಕತ್ತೀನಿ ಕರಿಬೇ ಇಲ್ಲದಕ್ಕೆ ಬಂದ್ ಮಾಡಿಬಿಟ್ಟಿದ್ದೆ ನಾನು ಸಾಸಿವೆಲ್ಲ ಚಟಪಟ ಅಂತ ಒದ್ದಾಡಕತ್ತಿದ್ದು ನಾನು ಎಣ್ಣೆ ಒಳಗೆ ಇಲ್ಲಿ ದಾಲ್ಚದ್ದು ತಡಕ ಅಂದ್ರೆ ಒಗ್ಗರಣೆ ರೆಡಿ ಆತ್ರಿ ಸ್ವಲ್ಪ ಇದು ಫ್ರೈ ಆಗ್ಬೇಕು ಉಳ್ಳಾಗಡ್ಡಿನ ಗೋಲ್ಡನ್ ಕಲರ್ ಬರ್ಬೇಕು ರೀ ಅವಾಗ ದಾಲ್ಚದೊಳಗೆ ಹಾಕಿಬಿಡೋದು ಕರಿಬೇ ಆಮೇಲೆ ಕಡೆ ಜೀರಿಗೆ ಸಾಸಿವೆ ಕರಿಬೇ ಇದು ರೀ ಉಳ್ಳಾಗಡ್ಡಿ ರೀ ಇದು ಚಿರೋಟಿ ರವ ರೀ ಚಿರೋಟಿ ರವಲಿಂದ ನಾನು ಸ್ವೀಟ್ ಮಾಡತ್ತೀನಿ ರೀ ಸ್ವಲ್ಪ ತುಪ್ಪ ಹಾಕಿನಿ ಆಮೇಲೆ ಕಡೆ ಚಿರೋಟಿ ರವೆ ಹಾಕಿ ಸ್ವಲ್ಪ ಫ್ರೈ ಇದು ಮಾಡ್ಕೊಳ್ಳಿ ಹುರ್ಕೊಳ್ಳೋಣ್ರಿ ರವೆ ಇದನ್ನ ಇದು ಸೀರಾ ರೆಡಿ ಆಗತ್ರಿ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಕಡೆ ನೀರು ಹಾಕಿ ಎಲೆಕ್ಕೆ ಕಾಪುಡಿ ಅದೆಲ್ಲ ಹಾಕಿ ಸಕ್ಕರೆನೂ ಹಾಕಿಬಿಟ್ಟಿರಿ ಅದ್ರಾಗ ಯಾಕಂದ್ರೆ ಚಿರೋಟಿ ರವೆ ಅಲ್ರಿ ಅದು ಅದಕ್ಕೆ ಸಕ್ಕರೆ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟೀನಿ ರೀ ಕುದಿ ಬಂದಮೇಲೆ ರವೆ ಹಾಕ್ತೀನಿ ರೀ ಇಲ್ಲಿ ನೋಡಿ ನೀರು ಕುದೀತು ರವೆ ಹಾಕಿದ್ದೀನಿ ಹಾಕೀನಿ ರೀ ಇದು ಜಲ್ದಿ ಗಂಟೆ ಆಗ್ಬಿಡ್ತೀರಿ ಪೆನ್ ಕೈ ಆಡ್ಕೊತಾನೆ ಇರ್ಬೇಕ್ರಿ ಇದು ಸಣ್ಣ ರವೆ ಆಗುತ್ತಲ್ರಿ ಇದು ಗಂಟೆ ಆಗ್ತೈತ್ರಿ ಇದು ಚಕ್ಕ ಬಜ್ಜಿ ನೋಡ್ರಿ ವಿನ್ನರ್ ಆದವ್ರಿಗೆ 100 ರೂಪಾಯಿ ಮೊಮ್ಮಕ್ಳ ಕುಡಿಸ್ಕೊಡ್ತಾವ ಎಲ್ಲ ಕಡೆ ನಿದ್ದೆ ಮಾಡಕತ್ತ ಸೋಫಿಯಾ ಮಕ್ಕೊಂಡ
ಸುಮ್ಮನೆ ಮಕ್ಕೊಂಡ್ ಹಾಕಿ ನೋಡಲ್ಲಿ ಮೋಸ ಮಾಡ್ದ ನೀನ್ ನಗ್ಬಾರ್ದಿತ್ತು. ಇವಾಗ ನೋಡ್ರಿಪ್ಪ ಈಗೇನೋ ಲೇಟ್ ಆಗಿ ಬರ್ತಾರಂತ್ರಿ ಅಂದ್ರೆ ಅವ್ರದ್ದು ಇನ್ನೊಂದು ಕಾರ್ಯಕ್ರಮ ಐತೆ ಅಂತ ಮನೆ ಒಳಗ ಅದನ್ನ ಮುಗಿಸ್ಕೊಂಡ್ ಬರ್ತೀವಿ ನಾವು. ನೀವು ಊಟ ಮಾಡ್ರಿ ಸ್ವಲ್ಪ ಲೇಟ್ ಆಗುತ್ತಾ ಅಂತ ಹೇಳಿದ್ರಿ. ಮತ್ತೆ ನಮಗಂತೂ ಅವ್ರಿಗೆಲ್ಲರಿಗೂ ಪಟ್ಟಿಸ್ಬಿಡಕಂತ್ರಿ 2 ಗಂಟೆ ಆಗ್ಬಂದ್ರೆ 2 ಗಂಟೆ ಆಗ್ಬೋತ ಗೊತ್ತಿಲ್ಲ. ಹಂಗಾಗಿ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಊಟ ಕೊಟ್ಬಿಡ್ರಿ ಕೊಡೋಣ ಅದ್ನಾಗ ಹಾಜೀರ ಬಡ ಬಡ ಸ್ಟಾರ್ಟ್ ಮಾಡ್ರಿ. ಮಾತು ಹೇಳ್ಬಿಟ್ಟು ಜಾಸ್ತಿ ಅಂತಿದ್ನ. ಇಲ್ಲ ಮಾತಾಡ್ರಿ. ಆದ್ರೆ ಏನೋ ಪಟ ಎಲ್ಲರಿಗೂ ಊಟ ಮಾಡಿ. ಇದು ಸ್ವೀಟ್. ಇದು ಯಾವ ತರ ಸ್ವೀಟ್? ಕೇಸರಿ ಬಾತ್ ಅಂತಾರ. ಟೇಸ್ಟ್ ಮಾಡೋಣ. ಹಲ್ವಾದ ಗಟ್ಟಿ ಆಗೈತಿ ಸೀರಾ. ಇದು ಬಾಳ ಓವರ್ ಆಗ್ಲಿಲ್ಲ ಚಾಚಿ. ಚಲೋ ಆಗೈತೆ ಚಾಚಿ. ಚಲೋ ಆಗೈತೆ ಏನಿಲ್ಲ ಕೇಳ್ತಾರ ಅದು ಹೋಗ್ಬೇಕ್ರಿ ಹೊಟ್ಟೆ ಒಳಗ. ಹೊಟ್ಟೆ ಒಳಗೆ ಹೋಗಿ ಗೊತ್ತಾಗೈತೆ ಅದು. ನೋಡ್ರಿಪ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವ್ ಹೆಂಗ್ ತಿಂತೀವಿ ಸೀರಾ ಅಂತ ಹೇಳಿದ್ರೆ ಬಾಜು ಬದ್ನಿಕಾಯಿ ಪಲ್ಯ ಇರ್ಬೇಕ್ರಿ, ಆಮೇಲೆ ಕಡೆ ಸೀರಾ ಇರ್ಬೇಕ್ರಿ, ಸ್ವೀಟ್ ಇರ್ಬೇಕು. ಹೋಳ್ಗಿಗೂ ಹಂಗಲ್ಲ ಚಾಚಿ ತಿನ್ ನೋಡ್ರಿ ಎಷ್ಟು ಟೇಸ್ಟ್. ಹೌದು ಸ್ವೀಟ್ ಖಾರ ಖಾರ. ಹೆಂಗಾಗೈತೆ ಅರಿಪ? ಸೂಪರ್. ಹರ್ಷಿಯಾ ಚೆನ್ನಾಗೈತೆ. ಹೆಂಗೈತೆ ಸುಮ್ಮನ ಸ್ವೀಟ್? ಮಸ್ತ್ ಆಗೈತೆ. ಚೀರಟ್ರ ಉದ್ ನೋಡದ ಯಾರು ಅಪ್ಪ ಹೇಳಕೈತಾರ ಊಟ ಮಾಡೋ ಕುಂದ್ರ ಬೇಡ ಅಂತಂದ್ರಿ. ಹೌದು ವಾ ಯಾವಾಗ ನೋದಿದ್ವ ಹೊಟ್ಟಿ ಒಮ್ಮೆರ್ ನೋದಿದ್ವನ? ನೀರೇ ಇಲ್ಲ ನೀಗ ಯಾರು ಮುಂದನ? ಎಲ್ಲರ ಮನೆಯವ್ರು ಕೂತಾರ. ಬೀಗ್ರು ಬಂದ ಓಡಾಡ್ತಿದ್ವಿ ಚಟಪಟ. ಬೀಗ್ರು ಬಂದಿಲ್ಲಲ್ಲ ಮತ್ತೆ ಏನು ಮಾಡ್ಬೇಕು? ಎದ್ದು ತಾವು ತುಂಬ್ಕೊಂಡು ಕುಡಿತಾರ. ಇಲ್ಲಿ ನೋಡ್ರಿ ಎಲ್ಲರೂ ಊಟ ಮಾಡಿದ್ರಿ, ಎಲ್ಲರೂ ರೆಸ್ಟ್ ಮಾಡಾಕತ್ರ. ಮತ್ತೆ ನಮ್ಮ ಬಾಬಾರ ಇದನ್ನು ತೊಗೊಂಬಂದ್ರಿ, 6 ತುರ ತೊಗೊಂಬಂದ್ರಿ. ನಾವು ಮದುಮಗನ ಗಂಟು ಕಟ್ಟಬೇಕಲ್ರಿ, ಹಾಗಾಗಿ 6 ತುರ ಬಂದ್ರಿ. ಇವಾಗ ಅವ್ರು ಇನ್ನೂ ಬಂದಿಲ್ಲರಿ. ಅವ್ರು ಬಂದಮೇಲೆ ಅವ್ರದ್ದೆಲ್ಲ ತೊಗೊಂಡು ಆಮೇಲೆ ಕಡೆ ನಮ್ದು ಕಟ್ಟು ಕಳಿಸ್ತೀವಿ ನಾವು. ನಮ್ಮ ಬೇಜಾರ ಕೈಯಾಗದು. ನಮ್ಮ ನಜ್ಮ ಬ್ರೆಡ್ ಬಿಸ್ಕಿಟ್ ಆಮೇಲೆ ಕಡೆ ಚಹಾ ತೊಗೊಂಬಂದ್ರಿ. ಕುಡಿತೀನಿ ನೀನು ಚಾನ? ಒಲೆ ನಾನು ಕುಡಿತೀನಿವಾ. ನಮ್ಮ ಮದುವೆ ಲಿಸ್ಟ್ ಇದು ಸ್ಟಾರ್ ಮಗ್ಗಿ ಟೇಸ್ಟ್ ಪತ್ತ. ಇಲ್ಲ ತಗೋರಿ, ನೀವು ಹೇಳ್ರಿ ಬರ್ಕೊತಾಡ್ರಿ. ನಮ್ದು ವಿಡಿಯೋ ತಗೋರಿ. ಇದು ನಮ್ಮ ಸೊಪ್ಪಿಯನ್ ಮದುವೆ ಲಿಸ್ಟ್ ರೀ. ಅಡುಗೆ ಮಾಡೋದು ಅಂದ್ರೆ 2 ಥರ ಅಡಿಗೆ. ಒಂದು ಇದ್ರದ್ದು ನಾನ್ ವೆಜ್ಜು ವೆಜಿಟೇಬಲಿಂದ 2 ಕೂಡ ಮಾಡ್ಸಾಕೈತಲ್ರಿ, ಹಾಗಾಗಿ ಲಿಸ್ಟ್ ಬರ್ಸಾಕೈತ್ರಿ. ಇವಾಗ ಬಂದ್ರಂತ್ರಿ ಪಪ್ಪೀಗ್ರು ಬಂದ್ರವಾ? ಬೆಕ್ಕಣದಕ್ಕಿ ಗಂಟ್ರಿ ಬ್ಯಾಗ್ ಬಂತ. ಬರ್ರಿ. ಹಾಂ ಆರಾಮದೀವಿ ಬರ್ರಿ. ಬರ್ರಿ ಒಳಗೆ ಇರ್ತೈತಿ ಅಂತ ನಮ್ಗೆ ಗೊತ್ತಾಗಬೇಕಲ್ರಿ. ಅದ್ರ ಸಂಬಂಧ ರೀ ಉದನ್ ಕಡ್ಡಿರಿ ಪೂಜೆ ಮಾಡ್ಬೇಕನ್ರಿ. ಕೊಡಾಕತ್ತಾರಲ್ಲ ಜೇರ ರೀ ಅವ್ರದ್ದು ಇನ್ವಿಟೇಷನ್ ಇಟ್ಟಾರ ನೋಡಮ್ಮ. ಇನ್ವಿಟೇಷನ್ ಆಮೇಲೆ ಕಡೆ ಬಾಳೆಹಣ್ಣು ನಿಂದೈತೆ ನೋಡಿ ಲಗ್ನದಕ್ಕಿ ಗಂಟ್ರಿ. ಹೂವು, ಜಂಪರ್ ಪೀಸು, ಬಳೆಗೆ ದುಡ್ಡು, ಅಡಿಕೆ, ಕೊಬ್ಬರಿ ಬಟ್ಲೆ ಇಟ್ಟಾರ್ರಿ. ಆಮೇಲೆ ಅಕ್ಕಿ, ಸಕ್ರೆ, ಒತ್ತತ್ತಿ ಎಲ್ಲ ಇಟ್ಟು ಅರ್ಶಿನ ಬೇರೆ ಇಟ್ಟು ಈ ಥರ ಇದನ್ನು ಲಗ್ನದಕ್ಕಿ ಗಂಟು ಕಟ್ತಾರೆ. ಇದು ಗೋಡಂಬಿ ಅನ್ರಿ, ಅಡಿಕೆ ಬೆಟ್ಟ, ಒತ್ತತ್ತಿ ರೀ, ಬಾದಾಮು, ಸಕ್ರೆ 200 ರೂಪಾಯಿ ಇಟ್ಟಾರೆ. ಬಳಿಗೆ 200 ರೂಪಾಯಿ ಇಟ್ಟಾರೆ. ಇವಾಗ ನಮ್ಮದು ಕಟ್ಟದನಮ್ಮ. ಈಗ ಅವ್ರೆಲ್ಲ ತೆಗೆದಾಕತ್ತೀವಿ ರೀ. ಮತ್ತೆ ನಮ್ಮದು ಕಟ್ಟಬೇಕ್ರಿ. ಈಗ ಇವತ್ತು ಚಲೋ ದಿನ ಐತೆ ಅಂತ ಹಾಗಾಗಿ ನಮ್ಮದು ಕಟ್ಟಿಬಿಡ್ತೀವಿ ರೀ. ದುಲಾ ಸಡ್ ತೊಗೊಂಬಂದ್ರಿ ಅಪ್ಪ? ತೊಗೊಂಬಂದಿರ?
ಅದೆಲ್ಲ ಇಟ್ಟು ಕಟ್ಟಬೇಕ್ರಿ. ಬ್ರೆಡ್ಡು ಬಿಸ್ಕಿಟು, ಆಮೇಲೆ ಕಡೆ ಇದು ಅರ್ಶಿನದ ಸೀರೆ ಲಂಗ, ಆಮೇಲೆ ಕಡೆ ಇದು ರೀ ದುಲ್ಹನ್ ಸೆಟ್. ಇದು ದುಲ್ಹನ್ ಸೆಟ್. ಜಾಲಿ ತೊಗೊಂಬಂದಾರನ್ರಿ. ಪರಾತ್ಮಿ ಒಳಗೆ ಇಟ್ಬಿಡಮ್ಮ ಅದನ್ನು. ಇಲ್ಲಿ ನಾವು ಲಗ್ನಕ್ಕೆ ಗಂಟು ಕಟ್ಟಾಕ ಅಕ್ಕಿ ಅರಿಶಿನ ಎಲ್ಲ ಕಲಿಸ್ಬೇಕ್ರಿ. ಹಾಗಾಗಿ ಅಕ್ಕಿ ಹಾಕೊಳತ್ತೈತಿ ಈಗ ಮೊದಲು. ಇವಾಗ ಅಕ್ಕಿನ ನಾವು ಇಲ್ಲೆಲ್ಲ ಅರಿಶಿನ ಹಚ್ಚಿ ಒಂದು ಅರ್ಬಿ ರೆಡಿ ಮಾಡೀವ್ರಿ, ಬಟ್ಟೆ ರೀ. ಅದ್ರೊಳಗೆ ಅಕ್ಕಿ ಹಾಕಿ ಆಮೇಲೆ ಕಡೆ ಅರಿಶಿನ ಇಲ್ಲಿ ಮಿಕ್ಸ್ ಮಾಡಿವ್ರಿ, ನೀರು ಹಾಕಿ ಅದ್ರೊಳಗೆ ಹಾಕಿ ಕಲಿಸ್ಬೇಕ್ರಿ. ಈಗ ಅಕ್ಕಿ ಒಳಗೆ ಹಾಕಿ ಅರಿಶಿನ. ಅಯ್ಯೋ ಏನೋ ಅಮ್ಮ ನೋಡ್ರಿ ಅರಿಶಿನ ಹಚ್ಚಕತ್ತಾರೆ. ಅರಿಶಿನ ರೀ, ಅದಿನ್ನು ಅರಿಶಿನ ಆಗಲಿಲ್ಲ ರೀ. ಮತ್ತು ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಬೇಕ್ರಿ. ಅದಕ್ಕೆ ಒಂದು 5 ಜನ ಕೂಡಿ ಮಿಕ್ಸ್ ಮಾಡ್ಬೇಕ್ರಿ. ತುಂಬದ್ರಿ ಅಯ್ಯ ನಡೀತಿ ತಾಳ್ರಿ. ಇವಾಗ ಅಷ್ಟ ರೀ, ಅದು ಮುಂದೆ ಅದಾವ ಇನ್ನೂ ಎಲ್ಲ ಇಡೋದು. ಸುಮ್ಮನೆ ನೀವು ನಿಮ್ಗೆ ಗೊತ್ತೈತಿ. ಬೇಡಮ್ಮ ನನಗೆ ಈ ಬೇಡ ಬೇಡ ಬೇಡ. ನಮ್ಮ ಸನ ಮದ್ಮಳ ಆದ್ರಿ ಈಗ ಕೈ ಒರ್ಸೋ ಆತಾಡ್ರಿ ಹಂಗ ಅಕ್ಕಿ ಒಳಗ್ರಿ. ಸನ ಸಣ್ಣ ಕಣ್ಣಾಗ ಹೋಗೈತ್ರಿ ಈಗ. ಸಣ್ಣ दोना सिलेगे दोना सिले ಅಮ್ಮ ಅಲ್ಲಿ ಗ್ಲಾಸ್ ನೀರು ಜೋಲ್ ರಾಕೇಶ್ ಕೊಡ್ರಿ. ಎಷ್ಟು ಇಡ್ಬೇಕಮ್ಮ? ನಾವು ಕೊಬ್ಬರಿ ಬಿಟ್ಲಾರಿ ನಾವು 11 ಹೌದನ್ರಿ. ಬೆಲ್ಲ ಎಲ್ಲಿ ಇದ್ವಿ? ಬೆಲ್ಲ ಕೊಡ್ರಪ್ಪ. ಬೆಲ್ಲ ಕರೆಕ್ಟ್ 5 9 ನೋಡಿ ತಗೋರಿ. 11 ತಂದಿ ನಿಂಬೆ ಅಡಿಕೆ ಬಿಟ್ಟಾರಿ. ಆಮೇಲೆ ಅರಿಶಿನ ಬೇರು ಎಲ್ಲ ಹಾಕಿ ಇಡೋದ್ರಿ. ಈಗ ಆಮೇಲೆ ಕಡೆ ಮದುಮಗ ಬಟ್ಟೆ ತೊಗೊಂಬಂದ್ರೆ ಬಟ್ಟೆಲಿಟ್ರಿ ಅರ್ಶನದ್ದು ಬಟ್ಟೆ ತೊಗೊಂಬಂದಿರ್ತೀವಿ ನಾವು. ಅವನ್ನ ಇಟ್ಟು ಕಟ್ಟದ್ರಿ. ಹಾಂ ಜಗ್ಗದಮ್ಮ ನಿಮ್ಮ. ಹಾಂ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ಇವತ್ತಿಂದ ಸ್ಟಾರ್ಟ್ ನಸಿರ್ನ. ಮದುವೆ ಕಾರ್ಯಕ್ರಮ ಎಲ್ಲ ಏನು ಬೇಕು ತಡಿ ಕೊಡ್ತೀನಿ ತಡಿ. ಅರ್ಶಿನ, ಅರ್ಶಿನ ಬೇರು, ಬೆಲ್ಲ ರೀ, ಅಡಿಕೆ ಬೆಟ್ಟ, ಉತ್ತತ್ತಿ, ಆಮೇಲೆ ಕಡೆ ಬಾದಾಮು, ಕಲ್ಸಕ್ರಿ, ಗೋಡಂಬಿ ಎಲ್ಲ ಇಡೋದ್ರಿ. ನಸನಪ್ಪ ಅಡಿಗೆನ ಅರ್ಶಿನ ಕಲಿಸ್ಕೊಳತ್ತಳಿ ಇದು ಎಲ್ಲ ಅರ್ಶಿನ ಚತ ನೋಡಿ ಡಿಗ್ರಿ ಅರ್ಶಿನ ಚತಾಡ್ರಿ ಕೆಣಸ್ರಪ್ಪ ಹೋಗಿ. ಯಾಸ್ಮಿನ್ ಇವತ್ತು ಅರ್ಶಿನ ಆಡೋರಿ ನೀವು? ಅಡಿಗೆ ಅದೆಲ್ಲ ಹಾಕಿ ಕಟ್ಟದನ್ನ ಮೇಗ ಅರ್ಬಿ ಹಂಗ ಬ್ಯಾಗ್ನ ಇಡೋ ತಗೋರಿ. ಇಡಂಗಿಲ್ಲ ಅರ್ಬಿಗೆ ಬೇನ. ಹಾಂ ಹಾಂ ಅವೆಲ್ಲ ಗೋಡಂಬಿ ಅವೆಲ್ಲ ಹೆಣ್ಮಕ್ಳು ತೊಗೊಂಬರ್ತಾರನ್ರಿ? ಸಕ್ರೆ ಬಂದಿಡ್ರಿ. ಕಲ್ ಸಕ್ರೆ ಆತ ಸಕ್ರೆ ಬಂದಿಡ್ರಿ. ನಮ್ದು ಲಗ್ನದಕ್ಕಿ ಗಂಟು ರೆಡಿ ಆತ್ ನೋಡ್ರಿ. ಮದುಮಗನ ಗಂಟ್ರಿ ಇದು. ಅಲ್ಲೆಲ್ಲ ಅರ್ಶಿನ ಹಚ್ಚೋದು ಕಾರ್ಯಕ್ರಮ ನೋಡಲ್ ಬೀಗ್ರದಿಲ್ಲ. ಮದುಮಗನ ಅರಿಬ್ರಿ ಅವೇನದಪ್ಪ ಅಲ್ಲಿ ಮೇಲೆ ಬಟ್ಟೆ ಅನ್ರಿ ಅವ? ಮದುಮಗನ ಸಟ್ಟನ ದುಲಾ ಸಟ್ಟ? ಇಲ್ಲ ಇಲ್ಲಿ ನೋಡ್ರಿ ದುಲಾ ಸಟ್ರಿ ಇದು ರೀ. ಆಮೇಲೆ ಕಡೆ ಮದುಮಗನ ಬಟ್ಟಿ ರೀ. ಆಮೇಲೆ ಕಡೆ ಟಿವಾಲ.
ನಮ್ದು ಒಂದು ಇನ್ವಿಟೇಷನ್ ಬೇಕು. ಎಲ್ಲಿ ಇಟ್ಟಿರ ಅವನ್ನ? ತೆಗೆದುಕೊಡ್ರಿ. ನಮ್ದು ಇನ್ವಿಟೇಷನ್ ರೀ ಇದು ನಮ್ಮ ಸೊಪ್ಪಿಯಾಗಿ ಇವಾಗ ನೇಮ ಮಾಡ್ತಾರೆ. ಇದು ಜಾಲಿರಿ, ಇದು ಆಮೇಲೆ ಅರ್ಶಿನ ಸೀರೆ, ಅರ್ಶಿನ ದಿನ ಉಟ್ಕೊಳ್ಳೋದ್ರಿ ಇದು ಹಂಗಾಗಿ ಸುಮ್ಮನೆ ನೇಮ ಮಾಡೋದ್ರಿ. ಗಂಧ ಹಚ್ಚಿ ಕೈ ಪಟ್ಟಿರ್ತಾರೆ ನೋಡ್ರಿ ಅಮ್ಮ. ಏನೈತೆ ನೋಡಿ, ಉರಿ ಆಗತ್ತಲ್ರಿ ಅದು ಮುಖ, ಉರಿ ಆಗತ್ರಿ. ಮಾಡ್ರಿ ಹೇಳ್ರಿ ನೇಮರಿ. ಬೀಗರಿಗೆ ಅರ್ಶಿನ ತಣ್ಣಗೈತೆ ಅಂತ, ತಣ್ಣಗೆ ಹತ್ತಕೈತಂತ. ಏನೈತೆ ಅನ್ವ, ನಾವು ಒಳಗಿದ್ದಲ್ಲ ಗಂಟೆಗೆ ಗಂಟು ಕಟ್ಟಾಕತ್ತಿದ್ವಲ್ಲ. ಹಚ್ಚಿದೇನ ಸರ್ ನೀನು? ಸತ್ಯ ಇವಾಗ ನನ್ನ ಕಾರ್ಯಕ್ರಮ ಎಲ್ಲ ಮುಗಿದ್ರಿ. ಆಮೇಲೆ ಕಡೆ ಇವಾಗ ಬೀಗರು ಬಂದಾರಲ್ರಿ, ಅವ್ರಿಗೆ ಊಟ ಕೊಡ್ತೀವಿ. ಅವ್ರನ್ನ ಊಟ ಕೊಡತ್ತಿ ಮಮ್ಮಿ? ನಮ್ಮ ಬೀಗರಿಗೆಲ್ಲರಿಗೆ ಹಾಕೊಡ್ತೀನಿ. ಕೊಟ್ಬಿಟ್ಟು ಬಂದ್ಬಿಟ್ಟು ಹಾಂ, ಇಲ್ಲಿ ನೋಡ್ರಿ ಇವಾಗ ಊಟ ಮಾಡತ್ತಾರ. ಆಮೇಲೆ ಇಲ್ಲಿ ಊಟ ಮಾಡತ್ತಾರ. ಈಗ ಬಟ್ಟಿ ತೊಳಕ ರೊಕ್ಕ ಕೊಡ್ತೀವಿ. ದುಡ್ಡು ಕೊಟ್ಟಿದ ಮೇಲೆ ಎಲ್ಲರಿಗೆ ಬೀಗರಿಗೆ ಸಕ್ಕರೆ ಹಾಕೈತ್ರಿ ಬಾಯಾಗ ನೋಡ್ರಿ. ಮದುವೆ ಕೈ ಕೈ ಅನ್ನೋದ್ರಿ ಈಗ ನೋಡ್ರಿ ಬೀಗ್ರೆಲ್ಲಾರು ಹೋಗಾಕತ್ರ. ಈಗ ನಾವು ರೈಟ್ ಅನ್ನಂದ್ರಿ, ನಮ್ಮ ಅಪ್ಪ ನಗ್ತಾಡ ನಾವು ರೈಟ್ ಅನ್ನಂದ್ರಿ ಅಂದ್ರೆ ನಿಂದ ಉಸಿರು ಭಾಳ ಐತವ ಅಂತಾರೆ ಅವ್ರು ನನಗೆ. ನಿಂದ ಉಸಿರು ಭಾಳ ಐತವ ಅಂತಂದ್ರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತಿದ್ರಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಯಾರು ಹೊಸ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.